ಸುರೇಶ್, ರಮೇಶ್, ಸುರೇಶ್. ನಿನ್ನ ಎಲ್ಲ ನೋಡ್ದಾಗಿದ್ಯಲ್ಲ ನಾನು. ಅಯ್ಯೋ, ನಿನ್ನನ್ನು ಎಲ್ಲೋ ನೋಡ್ದಂಗಿದ್ಯಲ್ಲ. ನಾನು ನಿನ್ನ ಎಲ್ಲೋ ನೋಡ್ದಾಗಿದ್ಯಲ್ಲ. ನಾವಿಬ್ರು ಎಲ್ಲಿ ಭೇಟಿಯಾಗಿದ್ವಿ? ಅದೇ ಅವತ್ತು ನಿಮ್ಮ ತಾಯಿ ನಮ್ಮ ತಂದೆಯವ್ರನ್ನ ಭೇಟಿಯಾಗಿ ಬಂದಾಗ. ರಮೇಶ, ಸುರೇಶ, ರಮೇಶ, ಸುರೇಶ. ಇನ್ನೊಂದ್ಸರ ನಾವ್ ಹಿಂಗ್ ಮಾಡಿದ್ರೆ ಅಲ್ಲಿ ಕೂತವ್ರು ನಮ್ಮನ್ನಿಬ್ರು ಮರಿತಾರ ಕಣೋ. ಈಗ ಯಾವ್ದಕ್ಕೊಂದ್ಸತಿ ಕಾರ್ಯಕ್ರಮ ಶುರು ಮಾಡ್ಬಿಡೋಣಲ್ವಾ? ರೆಡಿ? ಸೊ ಇದು ನೋಡೋರ್ಗೂ ಮತ್ತು ಆಡೋರ್ಗೂ ಮಸ್ತ್ ಮಜಾ ಕೊಡೋ ಎಕ್ಸೋ ಯಾರಿಗುಂಟು ಯಾರಿಗಿಲ್ಲ ಶೋ. ಇವತ್ತಿನ ನಮ್ಮ ಶೋಗೆ ಬರ್ತಿರುವ ಮೊದಲನೇ ಟೀಮ್ ಸಪ್ತ ಸ್ವರಗಳನ್ನ ಹಾಡಿ ಸಂಗೀತ ಕ್ಷೇತ್ರದಲ್ಲಿ ಅವ್ರದೇ ಆದ ಸ್ಥಾನಮಾನವನ್ನು ಗಳಿಸಿ ಅದ್ಭುತವಾದ ಸಾಧನೆ ಮಾಡಿದ ನಮ್ಮ ಸರಿಗಮಪ್ಪ ನಿಮ್ಮ ಫೇವರೆಟ್ ಕಂಟೆಸ್ಟೆಂಟ್. ಬರ್ಲಿ ಜೋರಾಗಿ ಚಪ್ಪಾಳೆ. ನಮ್ಮ ಸರಿಗಮಪ್ಪ ಕಂಟೆಸ್ಟೆಂಟ್ಗಳಿಗೆ ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ಥ್ಯಾಂಕ್ ಯು. ಸುನಿಲ, ಸುಹಾನ, ಇಂಪನ. ನಮ್ಮಿಬ್ರದ್ದು ಕಾಸ್ಟ್ಯೂಮ್ ನೋಡಿ ಒಂದೇ ತರ ಇದೆ. ಪ್ರತಿ ಎಪಿಸೋಡ್ ಅವರು ನಂಗೆ ಮ್ಯಾಚ್ ಆಗೋರು ಸಿಗ್ತಾ ಇದ್ದಾರೆ. ಬಟ್ ನಿನಗೆ ಅವ್ರಿಗೆ ಮ್ಯಾಚ್ ಆಗಲಿ ಬಿಡ. ಹೆಂಗಿದೆ ಹೇಳಿ ನೋಡಕ್ ಅವನು ಇಂಪನ ಅವರು? ಪರವಾಗಿಲ್ಲ, ಕ್ಯೂಟ್ ಆಗಿದ್ದಾರೆ. ಕ್ಯೂಟ್ ಆಗಿದ್ದಾನೆ. ಹಾ, ಕ್ಯೂಟ್ ಆಗಿದ್ದಾರೆ. ಏಜ್ ಆದ ಅಪ್ಪಣ್ಣ ಹೇಗಿದ್ದಾನೆ? ಅಪ್ಪಣ್ಣ ಸರ್ ಅವರು ತುಂಬಾ ಸ್ಮಾರ್ಟ್ ಅಂಡ್ ಕ್ಯೂಟ್ ಆಗಿದ್ದಾರೆ. ಥ್ಯಾಂಕ್ ಯು. ಬರ್ಲಿ ಚಪ್ಪಾಳೆ. ಸುಹಾನ್ ಅವರೇ, ನೀವು ಏನ್ ಮಾಡ್ತಿದ್ರಿ ಇವಾಗ? ಅಂದ್ರೆ ಸದ್ಯದಕ್ಕೆ ಎಕ್ಸಾಮ್ ನಡೀತಾ ಇದೆ. ಸೊ MBA ಫೈನಲ್ ಸೆಮ್. ಈಗ ರೀಸೆಂಟ್ ಆಗಿ ಯಾವ್ದೋ ತುಳುವಲ್ಲಿ ಒಂದು ಸಿನಿಮಾದಲ್ಲಿ ಹಾಡಿದ್ರಿ ಅಂತ ಹೇಳಿದ್ರಿ. ಹೌದು, 2 ತುಳು ಯಾರು ಹಾಡಿದ್ರಿ? ಯಾರ್ಯಾರು? ಒಂದು ರಾಜೇಶ್ ಸರ್ ಅವ್ರ ಜೊತೆ ಡ್ಯೂಯೆಟ್ ಇದೆ. ಓಕೆ. ಆ ಮೂವಿನಲ್ಲಿ ಅನುಶ್ರೀ ಅಕ್ಕ ಆಕ್ಟ್ ಮಾಡಿದ್ದಾರೆ. ಬರ್ಲಿ ಚಪ್ಪಾಳೆ. ಸುನಿಲ್ ಅಣ್ಣ, ಮತ್ತೆ ಹೇಗೆಲ್ಲ ಪ್ರಿಪೇರ್ ಆಗಿ ಬಂದಿದ್ದೀರಿ ಆಡ್ಲಿಕ್ಕೆ? ಏನಿಲ್ಲ, ಹಂಗೆ ಬಂದಿದ್ವಿ, ಹಂಗೆ ಆಡೋಗೋದು. ಓಕೆ, ಈಗ ನೀವೇನ್ ಮಾಡ್ತಿದ್ದೀರಾ? ಇವಾಗ ಒಂದು ಹಾಯ್ ಬ್ರೋ ಅಂತ ಮತ್ತೆ ತಿರುಬೋಕಿಗಳು ಅಂತ ಒಂದು 2 ಮೂವಿಗೆ ಹಾಡಿದೆ. ಈ ತಿಂಗಳಲ್ಲಿ ಅಯೋಗ್ಯ ಮೂವಿ ರಿಲೀಸ್ ಆಗ್ತಾ ಇದೆ, ಅದಕ್ಕೊಂದು ಎಣ್ಣೆ ಸಾಂಗ್ ಆಡಿದ್ದೀನಿ. ಅರ್ಜುನ್ ಸರ್ ಕಂಪೋಸಿಷನ್. ಈ ತಿಂಗಳಲ್ಲಿ ರಿಲೀಸ್ ಆಗುತ್ತೆ. ಓಕೆ, ನಿಮ್ ಜೊತೆ ಇನ್ನಷ್ಟು ಸಾಕಷ್ಟು ಮಾತಾಡ್ತಾ ಹೋಗೋಣ, ಮುಂದೆ ಇನ್ನೂ ಮಸ್ತ್ ಮಜಾ ಮಾಡ್ತಾ ಹೋಗೋಣ. ಈಗ ನಮ್ಮ 2ನೇ ತಂಡ ಕರೆಯೋ ಸಂದರ್ಭ. ನೀವೆಲ್ಲರೂ ನಿಮ್ಮ ಜಾಗಕ್ಕೆ ಹೋಗಿ ನಿಂತ್ಕೋತೀರಿ. ಓಕೆ, ಸೊ ಇವಾಗ ನಿಮ್ ಜೊತೆ ಆಡ್ಲಿಕ್ಕೆ ಬರ್ತಿರೋ 2ನೇ ಟೀಮು. ಇವರು ನಮ್ ಸೀನಿಯರ್ಸು, ಇವರೇ ನಮ್ ಕೊಲೀಗ್ಸು. ಯಾವಾಗ್ಲೂ ನಗೋಕ್ಕೂ ನಗ್ಸೋಕ್ಕೂ ರೆಡಿ ಆಗಿರೋ ಕಾಮಿಡಿ ಕಿಲಾಡಿಗಳು ಸೀಸನ್ 1. ಸೊ ಲೆಟ್ಸ್ ವೆಲ್ಕಮ್ ಕಾಮಿಡಿ ಕಿಲಾಡಿಗಳು. ಏ ಹುಡುಗಿ ಯಾಕೆ ಹಿಂಗಾಡ್ತಿ, ಮಾತಲ್ಲೇ ಮಳ್ಳ ಮಾಡ್ತಿ, ವರ್ಷಾತು ಹಿಂಗಾಡ್ತಿ ಸಿಗವಲ್ಲಿ ಕೈಗೆ. ಏ ಹುಡುಗ ಯಾಕೋ ಕಾರ್ತಿ, ಸಿಕ್ಕಲ್ಲೇ ಸಿಗ್ನಲ್ ಕೊಡ್ತಿ, ದಿನಕ್ಕೊಂದು ಡೈಲಾಗ್ ಹೊಡಿತಿ, ಹ್ಯಾಂಗೈತಿ ಮೈಗೆ. ನಿನ್ನ ನಡುವು ಸಣ್ಣೈತಿ, ನಡಿಗೆ ಕಣ್ಣು ಕುಕ್ಕೇತಿ, ನಿನ್ನ ಗುಂಗ ಏರೇತಿ, ಮನ್ಸು ಮಂಜ ಆಗೇತಿ, ನನ್ನ ತಾಲಿಯ ಕೆಡಿಸೇತಿ. ಏ ಹುಡುಗಿ, ಏನ ಮಾವ? ಚುಟು ಚುಟು ಎಲ್ಲಿ? ಚುಟು ಚುಟು ಅಂತೈತಿ, ನನಗ ಚುಮು ಚುಮು ಆತೈತಿ. ಚುಟು ಚುಟು ಅಂತೈತಿ, ನನಗ ಚುಮು ಚುಮು ಆತೈತಿ. ಓಕೆ, ಯಾರಿಗುಂಟು ಯಾರಿಗಿಲ್ಲ ಕಾರ್ಯಕ್ರಮಕ್ಕೆ ನೀವು 3 ಜನ ಸ್ವಾಗತ. ಏನೇನ? ಯಾರಿಗುಂಟು ಯಾರಿಗಿಲ್ಲ ಕಾರ್ಯಕ್ರಮಕ್ಕೆ. ನಿಮಗ ಉಂಟು ಬಿಡು, ನಮ್ಗೇನಿಲ್ಲ. ಅದೇ ನನಗೆ ಗೊತ್ತು ಕಣ. ಅದ್ ಸರಿ ಸಂಜು, ಹಾ, ಸ್ಟೂಲ್ ಏನಕ್ಕೆ ತಂದಿದ್ದೀನಿ ಅಂತ ನಂಗೆ ಗೊತ್ತಾಗಿಲ್ಲ. ಈ ಪೋಡಿಯಂ ಹೆಂಗಿದೆ? ತುಂಬಾ ಎತ್ತರಕ್ಕಿದೆ. ಹೌದಲ್ಲ? ಹೌದು. ಶಾಂಪಲ್ ತೋರಿಸ್ತೀನಿ ನಿಂಗೆ. ಹಿಂಗ್ ಕಂಡ್ಕೊಂಡ್ರೆ ಕಾಣ್ತೀನ? ಎಲ್ಲಿದ್ ಹೇಳಿ, ಕಾಣ್ತಿಲ್ಲ. ಹಿಂಗ್ ನಿಂತ್ರೆ ಕಾಣ್ತೀನ? ಇಲ್ಲ. ಅದಕ್ಕೆ ನಾನು ಸಣ್ಣನ ಮಗ.
ಹಿಂಗೆ ತಗೊಂಡು ಹಾ ಇವಾಗ ಸೂಪರ್ ಕಣೆ. ನಯನ್ ಅವ್ರೆ ನಯನ ಅವ್ರೆ ಏನು ಒಬ್ರೆ ಬಂದಿದ್ದೀರಿ, ನಿಮ್ ಶರತ್ ಅವ್ರಲ್ಲಿ ಕಾಣಿಸ್ತಿಲ್ಲ. ಹೋದ್ ಕಡೆ ಎಲ್ಲ ಜೊತೆಲಿ ಕರ್ಕೊಂಬರಕ್ ಏನ್ ಅನ್ಕೊಂಡಿದೀರ ಅವ್ರನ್ನ? ನಿಮ್ಮ ಗಂಡ. ಸೂಪರ್ ಆಗಿರೋ ಫಿಗರ್ಸ್ ಇದ್ದಾಗ ಅವ್ರನ್ನ ಕರ್ಕೊಂಬರಪ್ಪ. ಕಮ್ ಆನ್ ಟೆಲ್ ಮಿ. ಮೈ ಹಸ್ಬೆಂಡ್ ಇಸ್ ಟೂ ಬಿಸಿ. ಓಕೆ, ಗುಡ್ ನ್ಯೂಸ್ ಯಾವಾಗ ಕೊಡ್ತೀರಿ? ನಿಮಗ್ ಯಾಕೆ? ಯಾಕೆ ನಾವು ಎತ್ಕೊಂಡು ಆಡಿಸ್ಬೇಕು, ಸಂಜು ಬಸ್ ಜೊತೆ ಆಟ ಆಡಕ್ ಬಿಡ್ಬೇಕು. ನಾನ್ ಸದ್ಯಕ್ಕೆ ಸಂಜು ಬಸ್ ಏನಾಯ್ತು ಆಡಿಸ್ತಿದ್ದೀನಿ ಸಾಕಷ್ಟು. ಹಲೋ, ಇದೇ 30ಕ್ಕೆ 18 ತುಂಬ್ತು ನಮ್ಗೆ. ಓಕೆ ಓಕೆ, ದಿವ್ಯ ಅವ್ರೆ ಹೇಳಿ. ನಿಮ್ದೇನು ಗೆಟಪ್ ಫುಲ್ ಚೇಂಜ್ ಆಗಿದೆ. ಅದು ಹಾಗೆ ಅಪ್ಪ, ಕಾಮಿಡಿ ಸೆಟ್ ಅಲ್ಲಿ ಹಂಗಿರ್ತೀವಿ, ಇಲ್ಲೆಲ್ಲ ಹಿಂಗಿರ್ತೀವಿ. ಗ್ಲಾಮರ್ ಸೂಪರ್ ಆಗಿ ಕಾಣಿಸ್ತೀರಿ. ಬನ್ನಿ, ನಮ್ಮ ದಿವ್ಯಾ ಮತ್ತು ನಯನ ಅವರು ಪೋಡಿಯಂಗೆ ಹೋಗಿ ನಿಂತ್ಕೊಳ್ತಾರೆ. Thank you. ಸೊ ಈಗ ಎಕ್ಸೋ ಯಾರಿಗುಂಟು ಯಾರಿಗಿಲ್ಲ ಕಾರ್ಯಕ್ರಮದಲ್ಲಿ ಮೊದಲನೇ ರೌಂಡಿಗೆ ಹೋಗೋ ಸಮಯ. ಮೊದಲನೇ ರೌಂಡು ಗುಂಪಲ್ಲಿ ಗೋವಿಂದ. ಗೋವಿಂದ ಗೋವಿಂದ. ಈ ಸೆಗ್ಮೆಂಟ್ ನ ರೂಲ್ಸ್ ಹೇಳ್ಬಿಡ್ತೀನಿ. ರೂಲ್ಸ್ ಹೇಳೋದಕ್ಕಿಂತ ಮುಂಚೆ ನಾನು ನಿಮಗೆ 3000 ಪಾಯಿಂಟ್ ಕೊಡ್ತಾ ಇದ್ದೀನಿ. ಸೊ ನಿಮ್ಮ ಹತ್ರ 3000 ಪಾಯಿಂಟ್ ನಿಮ್ಮ ಹತ್ರ ಇರುತ್ತೆ. ಅದೇ ತರ 3000 ಪಾಯಿಂಟ್ ನ ಈ ಕಡೆ ನನ್ನ ಸರಿಗಮ ಟೀಮ್ಗೂ ಕೊಡ್ತಿದ್ದೀನಿ, ತಗೊಳ್ಳಿ. ಕೊಡ್ರಿ. ಬಾಚ್ಕೊಳ್ಳಿ. ಈಗ ನಾವು 2 ತಂಡಕ್ಕೆ 3000 ಪಾಯಿಂಟ್ಸ್ ಕೊಟ್ಟಿದ್ದೀವಿ. ಸೊ ಇಲ್ಲಿಂದ ನಿಮ್ಮ ಸ್ಪರ್ಧೆ ಶುರು ಆಗುತ್ತೆ. ಓಕೆ, ನಾವು ಮೊದಲನೇ ಆಟದ ರೂಲ್ಸ್ ಹೇಳ್ಬಿಡ್ತೀನಿ. ಏನಂದ್ರೆ, ಈಗ 3 ಜನ ಕಲಾವಿದರು ನಿಮ್ಮ ಮುಂದ್ಗಡೆ ಬಂದು ಇಲ್ಲಿ ನಿಂತ್ಕೊಳ್ತಾರೆ. ಅದರಲ್ಲಿ ಯಾರು ಡೂಪ್ಲಿಕೇಟ್ ಅನ್ನೋದನ್ನ ಐಡೆಂಟಿಫೈ ಮಾಡಿ, ನಿಮ್ಮಲ್ಲಿ ಯಾರು ಫಸ್ಟ್ ಬಜರ್ ಒತ್ತೀರಿ ಅವ್ರಿಗೆ ಪ್ರಾಮುಖ್ಯತೆ ಕೊಡ್ತೀವಿ. ಓಕೆ, ಸೊ ಈಗ 2 ಗ್ರಿಪ್ಪು 1 ಡೂಪು. ಬರ್ಲಿ ವೇದಿಕೆ ಮೇಲೆ ಕೆದ್ರಮೌಳಿ ಸ್ವಾಮಿ ಕಳಿಸ್ಕೊಡು. ನೋಡು ಅಲ್ಲಿ. ಮಾಡ್ತಾ ಇಲ್ಲ. ನೀನ್ ಹೇಳಿದ್ ಕರೆಕ್ಟ್. ಓಕೆ, ನಿಮ್ಮ ಮುಂದೆ 3 ಜನ ಹುಲಿ ವೇಷದ ಕಲಾವಿದರು ಬಂದ್ ನಿಂತಿದ್ದಾರೆ. ಸೊ ಇವಾಗ 2 ತಂಡದವರು ಕರೆಕ್ಟ್ ಆಗಿ ಜಡ್ಜ್ ಮಾಡಿ ಇದರಲ್ಲಿ ಡೂಪ್ಲಿಕೇಟ್ ಹುಲಿ ಯಾವುದು, ಒರಿಜಿನಲ್ 2 ಹುಲಿಗಳು ಯಾವುದು ಅಂತ ಹೇಳಬೇಕು. ಸೊ ಮೊದಲು ಯಾರು ಬಜರ್ ಒತ್ತಿರಿ ಅವ್ರಿಗೆ ಅವಕಾಶ ಇರುತ್ತೆ. ಓಕೆ, ನಾನಿವಾಗ ಸ್ಟಾರ್ಟ್ ಅಂದಾಗ ನೀವು ಶುರು ಮಾಡ್ತೀರಿ. ಯುವರ್ ಟೈಮ್ ಸ್ಟಾರ್ಟ್ ನೌ. ಓಕೆ, ನನ್ನ ಟೀಮ್ ಫಸ್ಟ್ ಪಜಲ್ ನ ಒತ್ತಿದೆ. ಸೊ ಹೇಳಿ, ಇದರಲ್ಲಿ ಎನಾ ಬಿನಾ ಸಿನಾ? ಏ ಪಕ್ಕ ಪಕ್ಕ ಎ ಲಾಕ್ ಮಾಡ್ಬಿಡೋದೆ. ಮಾಡ್ಬಿಡಿ. ಎಸ್ ಅಪ್ಪಣ. ಓಕೆ, ನಮ್ಮ ಕಾಮಿಡಿ ಕಿಲಾಡಿಗಳು ನಿಮ್ಮ ಕಿಲಾಡಿತನವನ್ನ ಯೂಸ್ ಮಾಡಿ ಯಾವ್ದು ಹೇಳ್ತಿದ್ರಿ? ಅಂದ್ರೆ ಡೂಪ್ ಯಾರಂತ ಹೇಳ್ಬೇಕಲ್ವಾ? ಹೌದು, Yes. ಡೂಪ್ ಯಾರು ಅಂತ ಹೇಳಿ. ಬಿ 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 ಯಾಕೆ ಬಿ ಏನ್ ಹೊಟ್ಟೆ ನೋಡಿ ಬಿ ಅಂತ ಹೇಳಿದ್ರ? ಏ ಸೂರಜ್, ಹೊಟ್ಟೆ ನೋಡಿ ಹೇಳೋದಾದ್ರೆ ನಿನ್ ಹೊಟ್ಟೆನೆ ನೋಡಿ ಫಸ್ಟ್ ಹೇಳ್ತಿದ್ವಿ ನಾವು. ಅದೇ. ನೀನೇ ಕೂರಿಸು. ಓಕೆ, ನೀವೇನಕ್ಕೆ ಹೇಗೆ ಸೆಲೆಕ್ಟ್ ಮಾಡಿದ್ರಿ? ಅವ್ರ ಎಂಟ್ರಿ ಕೊಟ್ಟಾಗ ಅವ್ರು ಸ್ವಲ್ಪ ಆ ಕಡೆ ಈ ಕಡೆ ನೋಡ್ಕೊಂಡು ಫಾಲೋ ಮಾಡ್ಕೊಂಡು ಬರ್ತಾ ಇದ್ರು. ಇದರಲ್ಲಿ ಹೆಚ್ಚುಗಾರಿಕೆ ಇಂಪನ ಅವ್ರದ್ದು ಇದೆಯಾ ಅಥವಾ ಅವ್ರಿಬ್ರದ್ದು ಇದೆಯಾ ನಂಗೆ ಗೊತ್ತಾಗ್ತಿಲ್ಲ. ಸುನಿಲ್ ಸುನಿಲ್, ಏನಪ್ಪ ಇವ್ರದ್ದು ಏನ್ ನೋಡಿ ನೀನು ಹುಲಿ ಅಂತಂತೆ ಅವ್ರದ್ದು? ಅವ್ರದ್ದು ನೋಡಿನೇ ಹುಲಿ ಅಂತ ಹೇಳಿದ್ದು ಅವರೇ. ಏನ್ ನೋಡ್ದೆ ನೀನು? ಏಯ್ ನೋಡೋ, ಈ ಚಡ್ಡಿ ನೋಡಿ ಬೇಡಕಣೋ, ಇಲ್ಲಿ ನೋಡಿ ಹೇಳು. ಇಲ್ಲ, ಇಡೀ ಬಾಡಿ ನೋಡೇ ಹೇಳ್ಬಿಟ್ಟೆ. ನಿಮ್ಮ ಪ್ರಕಾರ ಎ, ನಮ್ಮ ಕಿಲಾಡಿಗಳ ಪ್ರಕಾರ ಬಿ. ಸೊ ಇವ್ರು ಎ ಲಾಕ್ ಮಾಡಿದ್ದಾರೆ, ಇವ್ರು ಬಿ ಲಾಕ್ ಮಾಡಿದ್ದಾರೆ. ಈಗ ಇವರು ಎಲ್ಲರೂ ಒಂದೊಂದ್ಸತಿ ಬಂದು ನಿಮ್ ಮುಂದ್ಗಡೆ ಒಂದು ಪ್ರದರ್ಶನ ಕೊಡ್ತಾರೆ. ಅವಾಗ ನಿಮ್ಗೆ ಇನ್ನೊಂದು ಅವಕಾಶ ಇದೆ. ಬಟ್ ಅವಾಗ ಬದಲು ಮಾಡಿದ್ರೆ ಹೆಚ್ಚಿಗೆ 250 ಪಾಯಿಂಟ್ ಕಟ್ ಆಗತ್ತೆ.
ಚೇಂಜ್ ಮಾಡಿಲ್ಲ ಅಂದ್ರೆ ಬರೀ 500 ಪಾಯಿಂಟ್ ಕಟ್ ಆಗುತ್ತೆ. ಓಕೆ, ನಿಮ್ಗೆ ಹಂತ ಹಂತವಾಗಿ ಹೇಳ್ತಾ ಹೋಗ್ತೀನಿ. ಸೊ ಈಗ ನಮ್ಮ ಮುಂದ್ಗಡೆ ಬರ್ತಾ ಇದೆ ಮೊದಲನೇ ಹುಲಿ. ಹುಲಿ ಪ್ರದರ್ಶನ ತೋರಿಸ್ಲಿಕ್ಕೆ ಬರ್ತಾ ಇದೆ. ಕೆದರ್ಮೊಳಿ ಸ್ವಾಮಿ, ನೀನಾದ್ರೂ ಹಾಕಮ್ಮ ಸಾಂಗು. ಓಕೆ, ನನ್ನ ಬಿ ಹುಲಿ ದಯಮಾಡಿ ಮುಂದೆ ಬಂದು ನಿಮ್ಮ ಪ್ರದರ್ಶನವನ್ನು ತೋರಿಸಿ. ಸೂಪರ್, ಚಪ್ಪಾಳೆ. ಬರ್ಲಿ, ಈಗ ನಮ್ಮ ಸಿ ಹುಲಿ ಬಂದು ಮುಂದ್ಗಡೆ ಪ್ರದರ್ಶನ ಮಾಡುತ್ತೆ. ಕೆದರ್ಮೊಳಿ ಸ್ವಾಮಿ, ಹಾಕಮ್ಮ ಮ್ಯೂಸಿಕ್. ಸೂಪರ್, ಬರ್ಲಿ ಚಪ್ಪಾಳೆ ಜೋರಾಗಿ. ಓಕೆ, ಈಗ ನೀವೇನಾದ್ರೂ ಆನ್ಸರ್ ಚೇಂಜ್ ಮಾಡೋದಾದ್ರೆ, ನೀವು ಚೇಂಜ್ ಮಾಡಿ ತಪ್ಪು ಉತ್ತರ ಕೊಟ್ರೆ 750 ಕಟ್ ಆಗುತ್ತೆ. ಸೊ ನೀವು ಚೇಂಜ್ ಮಾಡಿದ್ರೆ ಅದೇ ಉತ್ತರ ಇಟ್ಕೊಂಡು ತಪ್ಪು ಹೇಳಿದ್ರೆ 500 ಕಟ್ ಆಗುತ್ತೆ. ಯೋಚನೆ ಮಾಡಿ. ಇಲ್ಲ, ನಾವು ಬಿಗೆ ಫಿಕ್ಸ್ ಹೀಗೆ ಫಿಕ್ಸ್. ಯಾವುದೇ ಕಾರಣಕ್ಕೆ ಚೇಂಜ್ ಮಾಡಲ್ಲ. ಇಲ್ಲ ಯೋಚನೆ ಮಾಡಿ ಇನ್ನೊಂದ್ಸತಿ. ಕನ್ಫ್ಯೂಸ್ ಮಾಡಬೇಡಿ. ಬಿ ಬಿ. ಹಾ, ಸರಿಗಮಪ್ಪ ಅವರು ಏನಾದ್ರು ಚೇಂಜ್ ಮಾಡ್ತೀರಾ? He danced like a dancer, no? ಓಕೆ, ನಮ್ಗೆ ಸಿ. ಸಿ. ನೀವು ಸಿ ಚೇಂಜ್ ಮಾಡಿ ತಪ್ಪು ಹೇಳಿದ್ರೆ 750 ಕಟ್ ಆಗುತ್ತೆ. ಓಕೆ, ಓಕೆ, Done. ನೋಡೋಣ. ಸೊ ಇಲ್ಲಿ ಯಾರ ಮೇಲೆ ಗ್ರೀನ್ ಲೈಟ್ ಬೀಳುತ್ತೆ ಅವರು ಡೂಪ್. ಓಕೆ, ಈಗ ಈ 3 ಜನದಲ್ಲಿ ಯಾರು ಡೂಪು ಅಂತ ಕೆದರ್ಮೊಳಿ ಸ್ವಾಮಿ ಯಾರು ಅಂತ ಹೇಳ್ತಾರೆ. ಸ್ವಾಮಿ ಹೇಳು, ಯಾರು ಅಂತ. ಯಾರ ಬುದ್ಧಿವಂತಿಕೆ ಎಷ್ಟಿದೆ ಅಂತ ತಿಳ್ಕೊಳ್ಳೋ ಸಂದರ್ಭ. ಅಯ್ಯೋ, ಇಬ್ಬರದು ಉತ್ತರ ತಪ್ಪು. ಕಾಮಿಡಿ ಕಿಲಾಡಿಗಳು ತಪ್ಪು ಉತ್ತರ ಕೊಟ್ಟಿದ್ದಾರೆ, ಸರಿಗಮಪ್ಪ ಅವರು ತಪ್ಪು ಉತ್ತರ ಕೊಟ್ಟಿದ್ದಾರೆ. ಅಲ್ಲ, ಖುಷಿ ಆಯ್ತು. ಇಬ್ರು ಸೋತ್ವಲ್ಲ ಅಂತ ಖುಷಿ ಆಯ್ತು. ಕಾಮಿಡಿ ಕಿಲಾಡಿಗಳನ್ನು ತಪ್ಪು ಮಾಡಿದ್ರು, ಸರಿಗಮಪದವರು ತಪ್ಪು ಮಾಡಿದ್ರು. ಬಟ್ ಆಕ್ಚುಲಿ ಈ ಆಟದಲ್ಲಿ 750 ಪಾಯಿಂಟ್ ಕಳ್ಕೊಳ್ತಾ ಇದ್ದೀರಿ. ಸೊ ಕಾರಣ ಒಂದೇ, ನೀವು ಆನ್ಸರ್ ಚೇಂಜ್ ಮಾಡಿದಕ್ಕೆ 250 ಅದಕ್ಕೆ ಆಡ್ ಆಗುತ್ತೆ. ಬಟ್ ಕಾಮಿಡಿ ಕಿಲಾಡಿ ಅವ್ರು ಕಳ್ಕೊಳ್ತಿದ್ದಾರೆ ಬರೀ 500 ಪಾಯಿಂಟ್. ಸೊ ಇವ್ರಿಗೆಲ್ರಿಗೂ ಒಂದು ಜೋರಾದ ಚಪ್ಪಾಳೆ ಬರಲಿ. ತುಂಬಾ ಅದ್ಭುತವಾಗಿ ಡ್ಯಾನ್ಸ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ನಮಗೋಸ್ಕರ ಈ ವೇದಿಕೆ ಮೇಲೆ ಈ 2 ಹುಲಿಗಳು ಕುಣಿತವೆ. ಯಾರಿಗೂ ಇವ್ರ ಜೊತೆ ನೀವು ಹುಲಿಗಳ ಕುಣಿಯಕ್ಕೆ ಆಸೆ ಇದೆ, ಅವರು ಬಂದು ಕುಣಿಬಹುದು. ಇದು ನಿಮ್ಮ ಸ್ಟೇಜು, ನಿಮ್ಮ ಮಜಾ ಉಡಾಯಿಸಿ.
ಅಂದ್ರೆ ನೀವು ಎಷ್ಟು ಅಲರ್ಟ್ ಆಗಿದ್ದೀರಾ, ಎಷ್ಟು ಧೈರ್ಯವಾಗಿದ್ದೀರ ಅಂತ ನೋಡಿದೆ. ಇದು ಡಬ್ಬಾ ಗೇಮ್. ಈ ಡಬ್ಬಾ ಗೇಮ್ ರೂಲ್ಸ್ ಹೇಳ್ಬಿಡ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಎಲ್ರು. ಇಲ್ಲಿ 4 ಬಾಕ್ಸ್ ಇದೆ. ಓಕೆ, 4 ಬಾಕ್ಸ್ ಅಲ್ಲಿ ನಾವೊಂದಿಷ್ಟು ಚರಜೀವಿಗಳನ್ನ ಇಟ್ಟಿದೀವಿ. ಓಕೆ, ಅಲ್ಲಿ ಅದು ಏನೇನೋ ಓಡಾಡ್ತಿರುತ್ತೆ, ಏನೋ ತಿಂತಿರುತ್ತೆ, ನಿಮ್ಗೆ ಏನ್ ಬೇಕಾದ್ರೂ ಮಾಡ್ಬೋದು. ಸೊ ಆದ್ರೆ ನೀವು ಏನ್ ಮಾಡ್ಬೇಕಂದ್ರೆ, ಒಂದು ತಂಡದಿಂದ ಒಬ್ರು ಬಂದು 4 ಬಾಕ್ಸ್ ಅಲ್ಲಿ ಕೈ ಹಾಕಿ ಅದನ್ನ ಮುಟ್ಟಿ ಫೀಲ್ ಮಾಡಿ ಏನಂತ ಹೇಳ್ಬೇಕು. ಸೊ ಯಾರು ಹೆಚ್ಚು 4 ಬಾಕ್ಸ್ ಅಲ್ಲಿ ಹೆಚ್ಚು ಕರೆಕ್ಟ್ ಆಗಿ ಯಾರು ಕಂಡುಹಿಡಿತೀರಿ ಅವರು ವಿನ್ನರ್ ಆಗ್ತೀರಿ, ಯಾರು ಕಡಿಮೆ ಕಂಡುಹಿಡಿತೀರಿ ಅವರು ಲೂಸರ್ ಆಗ್ತೀರಿ. ಸೊ ನಾವೇ ನಿಮ್ಮ ತಂಡದಿಂದ ಒಬ್ರೊಬ್ರನ್ನ ಆಯ್ಕೆ ಮಾಡ್ತೀವಿ. ಸೊ ಸರಿಗಮ್ಮಪ್ಪ ತಂಡದಿಂದ ಸುವರ್ಣ ಅವರು ಆಯ್ಕೆ ಆಗಿದ್ದಾರೆ. ಕಾಮಿಡಿ ಕಿಲಾಡಿ ತಂಡದಿಂದ ಆಯ್ಕೆ ಆಗಿದ್ದಾರೆ ಸಂಜು ಬಸಯ್ಯ. ಅಲ್ಲ, ಸಂಜು ಬಸಯ್ಯ ಅಲ್ಲ, ನಯನ ಅಂತ ಹೇಳಕ್ ಬಂದೆ, ಸ್ವಲ್ಪ ಕೇಳಿಸ್ಕೊಳ್ಳಮ್ಮ. ಸೊ ಫಸ್ಟ್ ನಾವು ನಯನ ಅವರಿಂದ ಈ ಗೇಮ್ ನ ಶುರು ಮಾಡ್ತಿದ್ದೀವಿ. ಸೊ ಅಲ್ಲಿವರೆಗೂ ಸುವರ್ಣ ಅವರು ಆಚೆ ಇರ್ತಾರೆ. ಸುವರ್ಣ ಅವರೇ ಹೇಳಿ. ಬನ್ನಿ. ಓಕೆ, ನಮ್ಮ 1 ನಂಬರ್ ಬಾಕ್ಸ್ ಓಪನ್ ಮಾಡೋ ಸಮಯ. ಈಗ 2ನೇ ಬಾಕ್ಸ್ ಓಪನ್ ಮಾಡ್ತಿದ್ದೀನಿ. 3ನೇ ಬಾಕ್ಸ್ ಓಪನ್ ಮಾಡೋ ಸಮಯ. ಓಪನ್ ಮಾಡಿ. ಈಗ 4ನೇ ಬಾಕ್ಸ್ ಓಪನ್ ಮಾಡೋ ಸಮಯ. ಈಗ ನಿಮ್ಮ ಸಮಯ ಶುರುವಾಗುತ್ತೆ. ನಂಗೆ ಧೈರ್ಯನೇ ಬರ್ತಿಲ್ಲ. ಹಾರುತ್ತಾ ಅದು? ನಾನು ಹತ್ಬಿಡ್ತೀನಿ ಕಣ್ರು, ಪ್ಲೀಸ್. ನಾನು ಈ ಆಟ ಆಡಲ್ಲ. ಇಲ್ಲ, ಹಾಗೆ ಹೇಳುವಂಗಿಲ್ಲ. ನಿಮ್ಮ ಟೀಮ್ ಗೆಲ್ಬೇಕಾದ್ರೆ ನೀವು ಇಂಥ ಆಟಗಳೆಲ್ಲ ಆಡ್ಲೇಬೇಕು ನಯನ ಶರತ್ ಅವ್ರೆ. ಓಕೆ ಓಕೆ ಓಕೆ. ಯಾಕೆ ಅಲ್ಲ, ಮುಟ್ಟಲ್ಲ ಅಂತ ಹೇಳಿ ನನ್ನನ್ನು ಮುಟ್ತಿದ್ದೀರಲ್ಲ. ಅಯ್ಯೋ, ನೀನ್ ಸೈಡ್ಕೋಬಲ್ಲ ಪ್ರಾಣಿ, ಅದು ಯಾವ್ದೋ ಗೊತ್ತಿಲ್ಲಪ್ಪ. ತುಂಬಾ ಕೆಡ್ದಾಗ್ತಿದೆ ಕೈಗದು. ಏನ್ ಜನರೇಟರ್ ಆನ್ ಮಾಡ್ತಿದ್ದೀರಾ? ಹೊಡಿಸ್ಕೊತೀರಾ? ನಯನ ಶರತ್ ಅವ್ರೆ, ಏನ್ ಬಿದ್ಕೊಂಡು ಉರುಳಾಡ್ಕೊಂಡೆಲ್ಲ ಗಟ್ಟಿಯಾಗಿ ನಿಲ್ಬೇಕು. ಯಾಕೆ ಗಟ್ಟಿಯಾಗಿ ನಿಲ್ಬೇಕು? ನಾನೇನೋ ಕೈಲಿ ಹುಡುಕ್ತಾ ಇದೀನಿ, ಎಲ್ಲೋಯ್ತದ? ಕೆಳಗಡೆ ಕೂತು ಎದುರ್ಸಕ್ ಹೋಗಿ ನಾನು ಪ್ಯಾಡ್ ಹರ್ಕೊಂಡಿದ್ದೀನಿ. ಫೈನಲ್ ಆಗಿ ಅದ್ರೊಳಗೆ ಏನಿದೆ ಅಂತ ಗೆಸ್ ಮಾಡಿ ಹೇಳಿ. ಅಯ್ಯೋ, ಇದು ಮೆತ್ತಗಿದೆ ಕಣೋ. ನನ್ಗನ್ಸುತ್ತೆ ಇದು ಮೋಸ್ಟ್ಲಿ ಕ್ರೊಕೊಡೈಲ್ ಏನಾದ್ರೂ ಇರ್ಬಹುದಂತ. ಓಕೆ, ನೀವು ಲಾಕ್ ಮಾಡ್ತಿದ್ದೀರಾ? ನಯನ ಅವರು 1ನೇ ಬಾಕ್ಸ್ ಅಲ್ಲಿ ಮೊಸಳೆ ಇದೆ ಅಂತ ಲಾಕ್ ಮಾಡಿದ್ದಾರೆ. ಈಗ 2ನೇ ಬಾಕ್ಸ್ಗೆ ಹೋಗೋ ಸಮಯ. ಏನೋ ಟಚ್ ಆಯ್ತು ಸಾಫ್ಟ್ ಆಗಿ. ಟಚಿಂಗ್ ಏನ್ ಸಿಕ್ತು? ಅಯ್ಯೋ, ಫಸ್ಟ್ ಏಡ್ ಬಾಕ್ಸ್ ತನಿ, ಬೇಗ ಕಚ್ಬಿಡ್ತು ಅನ್ಸುತ್ತೆ ಮೋಸ್ಟ್ಲಿ ಅದು. ಫಸ್ಟ್ ಏಡ್ ಬಾಕ್ಸ್ ತನಿ. ಇದು ಮೋಸ್ಟ್ಲಿ ಇದು ಮುಳ್ಳಂದಿ ಇರ್ಬೇಕಣೋ ಇದು. ಓಕೆ, ಆಗಿಲ್ಲ ಅಂದ್ರೆ ನೆಕ್ಸ್ಟ್ ಹೋಗ್ಬೋದು ನಯನ ಅವರೇ. ಬೇಡಪ್ಪ, ಅದು ಮುಳ್ಳಂದಿನೇ. ನಯನ ಅವರು ಅದನ್ನು ಮುಳ್ಳಂದಿಂದ ಲಾಕ್ ಮಾಡ್ತಿದ್ದಾರೆ. ಈಗ 3ನೇ ಬಾಕ್ಸ್ ಹತ್ರ ಬಂದಿದ್ದಾರೆ. 2 ಕೈ ಹಾಕಿ. ದೇವ್ರಿದ್ದಾರೆ, ನಿಮ್ಮ ಮನೆ ದೇವ್ರು ನಮ್ಮೆ ಮನಸಾರೆ. ಮನೆ ದೇವ್ರನ್ನ ಶರು ಶರು, ಅದ್ ನಿಮ್ಮ ಮನೆ ದೇವ್ರ? ಹೌದು. ನಮ್ಮ ಮನೆ ದೇವ್ರು ಕರು, ಚಿಕ್ಕದು. ಹುಚ್ಚನ ನಿಂಗಪ್ಪನ, ಯಾಕೆ ಸುಮ್ಮನೆ ಹುಡುಗಿನ ಎದುರಿಸ್ತಿ? ಮೊದ್ಲೇ ನಿಂದು ಊರ್ ಬಾಗ್ಲಾಗಿದೆ, ಹಮ್ಮಿಕೊಂಡು ಕೂತ್ಕೊಳ್ಳಿ ಆಯ್ತಾ?
ನಯನ ಅವರೇ ಏನ್ ಮಾಡುತ್ತಿದ್ದೀರಾ? ಕೈ ಬಿಡ್ತಾ ಇದ್ದೀನಿ. ಇದೇನೋ ಸಾಫ್ಟ್ ಆಗಿದೆ ಕಣ. ಏನದು ಏನಿರ್ಬೋದು? ನಯನ ಅವರೇ ಏನಂತ ಲಾಕ್ ಮಾಡ್ಬೇಕು ಹೇಳಿ? ಹತ್ತಿ ಗುರು ಇದು. ಹತ್ತಿಮ ಇದು. ನಯನ ಅವರು 3ನೇ ಬಾಕ್ಸ್ ಅಲ್ಲಿ ಅತ್ಯಂತ ಲಾಕ್ ಮಾಡಿದ್ದಾರೆ. ಈಗ 4ನೇ ಬಾಕ್ಸಿಗೆ ಬರ್ತಿದ್ದಾರೆ. ನಯನ ಅವರೇ ಈ ಬಾಕ್ಸ್ ಅಲ್ಲಿ ಚೂರು ಜಾಗೃತರಾಗಿರ್ಬೇಕು. ಯಾಕಂದ್ರೆ 4ನೇ ಬಾಕ್ಸ್ ಕೊನೆ ಬಾಕ್ಸ್. ಮತ್ತೆ ಊರ್ ಬಾಗಿಲು ಏನಪ್ಪಾ ಹೆಬ್ಬಾಗಿಲು? ಏನ್ ನಡೀತಿದೆ ಒಳಗಡೆ? ಏನಾದ್ರು ಕಿಳಿ ಕಿಳಿ? ನಾನು ಎಷ್ಟೊತ್ತ ಕೈ ಬಿಟ್ರು ಖಾಲಿ ಖಾಲಿ. ಮತ್ತೆ ಇದೇನು ಶೋಕೇಸ ಏನಿಲ್ದ ಇಡ್ಲಿಕ್ಕೆ? ಕೈ ಯಾಕೆ ನೋಡಿ, ಮೊದ್ಲೇ ಟೆನ್ಷನ್ ಅಲ್ಲಿದ್ದೀನಿ. ಉಪದ್ರ ಕೊಡ್ಬೇಡಿ ನಂಗೆ. ಊರ್ ಬಾಗ್ಲು ಹಾಕೋಡೋಗ ಬನ್ನಿ ಸುಮ್ನೆ. ಏ ಬಾರೋ ಹೆಬ್ಬಾಗಿಲು. ಏನೋ ದೊಡ್ಡದು ಕಣೋ. ಒಪ್ಪೋ ಕೈ ಹಾಕಿ ಮುಟ್ಟಿ ಅದನ್ನು ಇಚಿಕ್ಕಿ ಹೇಳಿ ಅದ್ರೊಳಗೆ ಏನಿದೆ ಅಂತ. ನೋಡು ನೋಡು ಏನೋ ಓಡಾಡ್ತಿದೆ ಅದ್ರಲ್ಲಿ ಗುಡು ಗುಡು ಅಂತ. ಬನ್ನಿ ಬನ್ನಿ ನೇನವ್ರೆ ಬೇಗ. ನಿನಗೇನ ಯಾತ್ರ? ಅದಕ್ಕೆ ಫುಡ್ ಹಾಕಿಲ್ಲ, ಬೇಗ ಕೈ ಹಾಕಿ ಹೇಳಿ. ಅದಕ್ಕೆ ಹಸು ಹಾಕಿದೆ ಪಾಪ. ಇದ್ರೊಳಗೆ ಏನು ಇಲ್ಲ ಕಣ. ಅಯ್ಯೋ ಇಲ್ಲೇ ಬಂದ್ಬಿಟ್ಟಿದೆ. ಮೋಸ್ಟ್ಲಿ ಕಪ್ಪೆ ಇರ್ಬೇಕು ಮಗ. ಲಾಕ್ ಮಾಡೋದಾ? ಆಮೇನ ಕಪ್ಪಿನ ಕರೆಕ್ಟ್ ಆಗಿ ಹೇಳಿ. ಓಕೆ, ನಯನ ಶರತ್ ಅವರು 4ನೇ ಬಾಕ್ಸ್ ಅಲ್ಲಿ ಆಮೆ ಅಂತ ಲಾಕ್ ಮಾಡಿದ್ದಾರೆ. ಸೊ ಇದು ಸರಿನಾ ತಪ್ಪಾ ಅಂತ ನಮಗೂ ಗೊತ್ತಿಲ್ಲ, ಆಮೇಲೆ ಉತ್ತರ ಹೇಳ್ತೀವಿ. ಸೊ ನಯನ ಅವ್ರನ್ನ ಆಚೆ ಕಳಿಸ್ಬಿಟ್ಟು ಸರಿಗಂಪ ತಂಡದಿಂದ ಸುವನ ಅವರನ್ನು ಕರ್ಸೋ ಸಮಯ. ನಯನ ಅವರೇ ಆಚೆ ಹೋಗಿ ನಿಮ್ಮ ಉತ್ತರ ಆಮೇಲೆ ಹೇಳ್ತೀನಿ. ಓಕೆ, ನಮ್ಮ ಕಾರ್ಯಕ್ರಮನ ಮುಂದುವರ್ಸೋಣ. ಸೊ ಬನ್ನಿ, ಮುಂದ್ಗಡೆ ಬನ್ನಿ. ಟವಲ್ ಹಾಕಿರೋ ತೋರಿಸ್ಬಿಡಿ ಅಪ್ಪಣ್ಣ ಅವರೇ. ಹಂಗೆ ಅದಕ್ಕಿಂತ ಮುಂಚೆ ನಿಮ್ಮ ಊರ್ ಬಾಗಿಲನ್ನು ಒಂದ್ಸರಿ ತೋರಿಸ್ಬಿಡಿ. ಎಕ್ಸೋ ಯಾರಿಗುಂಟೋ ಯಾರಿಗಿಲ್ಲ ಕಾರ್ಯಕ್ರಮನ ಮುಂದುವರಿಸೋಣ. ಈಗ ಈ ಗೇಮ್ ಅನ್ನ ಆಡಕ್ಕೆ ಸರಿಗಮಪ ತಂಡದಿಂದ ಬರ್ತಿದ್ದಾರೆ ಸುಹಾನಾ ಸೈಯದ್. ಬರ್ಲಿ ಜೋರದ ಚಪ್ಪಾಳೆ. ಏನೆದ್ರಬೇಡಿ, ನಿಮ್ಮ ಪಕ್ಕ ಊರ್ ಬಾಗ್ಲಿದೆ. ಏನಿದೆ? ಊರ್ ಬಾಗ್ಲಿದೆ. ಸುಹಾನಾ ಗೋ. ಅದೇನು ಹಾಮ್ ಮಾಡಲ್ಲ ತಾನೆ? ನೀವು ಫಸ್ಟ್ ನಿಮ್ ಕೈನ ಒಳಗಡೆ ಹಾಕಿ. ಹಿಂಗೆಲ್ಲ ಇದ್ರೆ ನಾನು ಹೆಂಗ್ ಹಾಕ್ಲಿ? ಅದು ಏನಿಲ್ಲ, ಅದು ನಿಮ್ಗೆ ಗಾಡಿಗಷ್ಟೇ. ಒಮ್ಮೆಲೆ ಬುಸ್ಕಂತ ಕೈ ಒಳಗೆ ಹಾಕಿ. ಅಲ್ಲಿ ಬುಸ್ ಅಂದ್ಬಿಟ್ರೆ ಒಂದು ವೇಳೆ ನಿಮ್ಗೆ ತಣ್ಣಗಿದೆ ಅದು. ಓಕೆ, ನಾನು ಹೆಲ್ಪ್ ಮಾಡ್ಲಾ? ನಾನು ಹೆಲ್ಪ್ ಮಾಡ್ತೀನಿ ಬನ್ನಿ. ಇದು ಏಡಿ ಅನ್ಸುತ್ತೆ. ಏನಂತ ಲಾಕ್ ಮಾಡ್ತೀರಾ? ಇದು ನೀರಲ್ಲಿರೋದೇ ಪ್ರಾಣಿ ಯಾವ್ದು ಸಾಫ್ಟ್ ಆಗಿದೆ. ಏನ್ ಹೇಳ್ತೀರಿ ಫೈನಲ್ ಆಗಿ? ಯಾಕೋ ಆಕ್ಟೋಪಸ್ ಅಂತಾನೆ ಅನ್ಸ್ತಾ ಇದೆ. ತುಂಬಾ ಕೈ ಕಾಲೆಲ್ಲ ಜಾಸ್ತಿ ಇದೆ. ಪಕ್ಕನಾ ಇದು? ಐ ಗೆಸ್. ಲಾಕ್ ಮಾಡ್ಲಾ? ಒಂದ್ ನಿಮಿಷ ನೋಡಿ ಇನ್ನೊಂದ್ಸತಿ. ನನಗೆ ತುಂಬಾ ಭಯ ಆಗ್ತಿದೆ. ಯಾಕೆ ಹಿಂಗಲ್ಲ? ಓಕೆ, ಸುವರ್ಣ ಅವರು ಫಸ್ಟ್ ಬಾಕ್ಸ್ ಅಲ್ಲಿ ಆಕ್ಟೋಪಸ್ ಇದೆ ಅಂತ ಲಾಕ್ ಮಾಡಿದ್ದಾರೆ. ಈಗ 2ನೇ ಬಾಕ್ಸ್ ಹತ್ರ ಹೋಗೋಣ. ಸುವರ್ಣ ಅವರೇ ಬನ್ನಿ. ಹೇಳಲ್ವಾ ನೀವು? ಆಮೇಲೆ ಹೇಳ್ತೀನಿ. ಸರ್ಪ್ರೈಸ್. ಓ ಮೈ ಗಾಡ್, ಎಷ್ಟು ಬಾಕ್ಸ್ ಮುಟ್ಬೇಕಿನ್ನ? 4 ಇದೆ. 2ನೇ ಬಾಕ್ಸ್. ಅಯ್ಯೋ ದೇವಾ, ಎಲ್ಲಿದೆ? ಎಲ್ಲಿದೆ? ಏನಂತ ಗೆಸ್ ಮಾಡ್ತೀರಾ? ಐ ಗೆಸ್ ಇದು ಕ್ಯಾಕ್ಟಸ್. ಲಾಕ್ ಮಾಡ್ಲಾ? ಓಕೆ, ಸುವರ್ಣ ಅವರು ಕ್ಯಾಪ್ಟಸ್ ಅಂತ ಹೇಳ್ತಿದ್ದಾರೆ. ಇದನ್ನು ಲಾಕ್ ಮಾಡ್ತಿದೀವಿ. ಸುವರ್ಣ ಅವರೇ ಈಗ 3ನೇ ಬಾಕ್ಸ್ ಆಚೆ ಬನ್ನಿ. ಈ ಬಾಕ್ಸ್ಗೆ 3 ನಿಮಿಷ ಕಾಲಾವಕಾಶ ಇದೆ, ಬೇಗ ಹೇಳ್ಬೇಕು. ಜಾಗ್ರತರಾಗಿ. 3 ನಿಮಿಷ ಕಾಲಾವಕಾಶನ? ಅಯ್ಯೋ, ನನಗೆ ಲಾಸ್ಟ್ ಫೈನಲ್ ಕೌಂಟ್ ಡೌನ್ ತರ ಅನಿಸ್ತಾ ಇದೆ. ಯಾಕೆ ಎದುರಿಸ್ತಿದ್ದೀರಾ? ಅಲ್ಲೇನೋ ಇದೆ ಒಳಗಡೆ. ನೀವು ಹಾಕಿ ಫಸ್ಟ್
ಏನಂತ ಲಾಕ್ ಮಾಡ್ತೀರಾ? ಅದ್ ಫೆದರ್ ಯಾವ್ದೋ ಪಕ್ಷಿ ತರ ಇದೆ. ಓಕೆ, ಲಾಕ್ ಮಾಡಿ, ಏನಾದ್ರೂ ಲಾಕ್ ಮಾಡಿ. ಅದ್ ಏನಂತಾನೆ ಗೊತ್ತಾಗ್ತಾ ಇಲ್ಲ. ಓಕೆ, 3ನೇ ಬಾಕ್ಸ್ ಅಲ್ಲಿ ಏನಿಲ್ಲ ಅಂತ ಲಾಕ್ ಮಾಡಿದ್ದಾರೆ. ಸೊ ಅವ್ರಿಗೆ ಏನಂತ ಗೊತ್ತಾಗ್ತಿಲ್ಲ. ಈಗ 4ನೇ ಬಾಕ್ಸಿಗೆ ಹೋಗೋ ಸಮಯ, ಬನ್ನಿ. ಯಪ್ಪ, ಎಲ್ಲಿದೆ ಇದು? ಒಂಚೂರು ಕೈ ಕೆಳಗಡೆ ಮಾಡಿ. ಕೆಳಗಡೆ ಇದೆಯಾ? ಹಾ, ಅಯ್ಯೋ, ಕಪ್ಪೆನಾ? ಸುವರ್ಣ ಅವ್ರೆ, ಇದ್ರೊಳಗೆ ಏನಿದೆ ಅಂತ ಬೇಗ ಹೇಳ್ಬೇಕು, ನೀವು ದೂರ ಹೋಗಿ. ಇಲ್ಲದಿದ್ರೆ ಅದು ಊರ್ ಬಾಗ್ಲೊಳಗೆ ಹೋಗ್ಬಿಡುತ್ತೆ. ಅಯ್ಯೋ ನೋ. ಯಾಯ್, ಕಪ್ಪೆನಾ? ಈ ಹೆಂಗೆ? ಓಕೆ, ಸುವರ್ಣ ಅವ್ರೆ ಮುಟ್ಟಿದ್ರಲ್ಲ, ಏನ್ ಅನಿಸ್ತು? ಇದು ಕಪ್ಪೆ. ಕಪ್ಪೆ. ಹಾಗಾದ್ರೆ ಲಾಕ್ ಮಾಡ್ಲಾ? ಒಂದ್ ನಿಮಿಷ. ಒಂದ್ ನಿಮಿಷ, ಬೇಗ ಹೇಳಿ. ಕಪ್ಪೆ ಆರ್ತಿದೆ. ಕಪ್ಪೆ ಅದು. ಸುವರ್ಣ ಅವರು ಕಪ್ಪೆ ಅಂತೇಳಿ ಲಾಕ್ ಮಾಡಿದ್ದಾರೆ. ಸೊ ನೀವು ನಿಮ್ಮ ತಂಡದವ್ರ ಜೊತೆ ಹೋಗಿ ನಿಂತಿರಿ. ನಾವು ಈಗ ನಯನ ಅವ್ರನ್ನ ಕರೆಸ್ತೀವಿ. ನಮ್ಮ ಸರಿಗಮಪ ಸೋಹನ್ ಅವರು ಮತ್ತು ಕಾಮಿಡಿ ಕಿಲಾಡಿ ನಯನ ಅವರು 4 ಬಾಕ್ಸ್ ಅಲ್ಲಿ ಇರೋದು ಏನು ಅಂತ ಹೇಳಿದ್ದಾರೆ. ಈಗ ನಿಮ್ಮ ಕಣ್ ತೆಗೆದ ಮೇಲೆ ಒಂದೊಂದನ್ನು ನೋಡ್ಬೇಕು. ನಾವ್ ಯಾರು ಏನು ಹೇಳಲ್ಲ. ಈಗ ನಮ್ಮ ಸುವರ್ಣ ಅವರು ನಿಮ್ಮ ಕಣ್ಣು ಮೇಲಿರೋ ಬಟ್ಟೆನ ತೆಗೆದು ಈ 4 ಬಾಕ್ಸ್ ಒಳಗೆ ಏನಿದೆ ಅಂತ ನೋಡ್ಬೇಕು. ಈ ಆಟದಲ್ಲಿ ನಮ್ಮ 2 ಸ್ಪರ್ಧಿಗಳು ಒಬ್ಬೊಬ್ಬರು ಒಂದೊಂದು ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೀರಿ. ಒಂದೊಂದು ಬಾಕ್ಸ್ ಅಲ್ಲಿ ಸರಿ ಇದೆ ಅಂತ ಉತ್ತರ ಕೊಟ್ಟಿದ್ದೀರಿ. ಸೊ ಈ ಆಟ ಟೈ ಆಗ್ತಾ ಇದೆ. ಮ್ಯಾಚು ಬರ್ಲಿ ಚಪ್ಪಾಳೆ. ಸೊ ಈ ನಮ್ಮ 2ನೇ ಗೇಮ್ ಟೈ ಆಗಿ ನಿಮ್ಮ 2250 ಹಾಗೆ ಉಳಿಯುತ್ತೆ ಪಾಯಿಂಟ್ಸ್. ನಿಮ್ದು 2500 ಪಾಯಿಂಟ್ಸ್ ಹೀಗೆ ಉಳಿಯುತ್ತದೆ. ನೋಡಿ ನನ್ನ ಪ್ರೀತಿಯ ಕಾಮಿಡಿ ಕಿಲಾಡಿ ಮಕ್ಕಳೇ ಮತ್ತು ಸರಿಗಮಪ ಮಕ್ಕಳೇ, ಈಗ ನಾವು 3ನೇ ಸುತ್ತಿಗೆ ಹೋಗ್ತಾ ಇದೀವಪ್ಪ. ಈಗ ನಮ್ಮ ಹಾಲುಂಡ ತವರು ಸೆಗ್ಮೆಂಟ್ ನ ಶುರು ಮಾಡೋ ಸಮಯ. ಈ ಆಟದ ನಿಯಮ ಹೇಳ್ಬಿಡ್ತೀನಿ, ಬಹಳ ಸಿಂಪಲ್ ರೀ ಆಟ. ಈಗ 2 ತಂಡದವ್ರು ಇಲ್ಲಿ ಬರ್ತೀರಿ, ಕಾರ್ ಕೊಡ್ತೀವಿ. ಆ ಕಾರ್ನ್ಯಾಗ ಒಬ್ಬೊಬ್ರು ಹೋಗಿ ಆ 3 ಬಾಟ್ಲ್ ಒಳಗೆ ಒಂದೊಂದು ಬಾಟ್ಲ್ ಹಾಲು ಕುಡಿತೀರಿ, ವಾಪಸ್ ಬರ್ತೀರಿ. ಮತ್ತೆ ಇನ್ನೊಬ್ರಿಗೆ ಕಾರ್ ಕೊಡ್ತೀರಿ, ಹೋಗ್ತಾರ, ಅವ್ರು ಹಾಲು ಕುಡಿತಾರ, ಇಡ್ತಾರ, ಮತ್ತೆ ವಾಪಸ್ ಬರ್ತಾರ. ಇಷ್ಟೇ ಸಿಂಪಲ್. ಈ 3 ಜನದ ಒಳಗ ಯಾರು ಬೇಗ ಹೋಗಿ 3 ಬಾಟ್ಲ್ ಖಾಲಿ ಮಾಡ್ತೀರಿ? ಅಣ್ಣ, ನಂಗೊಂದು ಡೌಟ್. ಏನ್ ಡೌಟ್ ಅಪ್ಪ? ಹಾಲು ಕುಡಿಯೋದಿದೆಯಲ್ಲ, ಅದು ಬಿಚ್ ಕುಡಿಬೇಕಾ ಹಂಗೆ? ಚೀಪಿ ಒಗೆದು ಬಿಡ್ಬೇಕ್ಲೆ. ಚೀಪಿ ಕುಡಿಬೇಕು. ಅದೇ ಚೀಪ್ ಬಾಳ ದಿವಸ ಆಗಿತ್ತು, ಸಣ್ಣವರಿದ್ದಾಗೆಲ್ಲ ಅಂತದೆಲ್ಲ ಚೀಪಿಸ್ತಿದ್ವಿ. ಈಗ ಆ ಬಾಲ್ಯವನ್ನು ನೆನಪಿಸಾಕ ಇದನ್ನ ಇಟ್ಟಿವಿ. ಚೀಪಿ ಕುಡಿಬೇಕು. ಓಕೆ ಅಣ್ಣ. ಸೊ ಹಾಲುಂಡ ತವರಿಗೆ ಹೋಗಿ ಹಾಲು ಕುಡಿಲಿಕ್ಕೆ 2 ತಂಡಗಳು ರೆಡಿ ಆಗಿದೆ. ಸರಿಗಮಪ ಟೀಮ್ ಇಲ್ಲಿಗೆ ಬನ್ನಿ. ಕಾಮಿಡಿ ಕಿಲಾಡಿಗಳ ಟೀಮ್ ಇಲ್ಲಿ ಬನ್ನಿ. ಸೊ ಆಡಕ್ ರೆಡಿ ಆಗಿರೋ 2 ತಂಡಕ್ಕೆ ಜೋರಾದ ಚಪ್ಪಾಳೆ ಬರಲಿ. ಮೊದಲು ಬರ್ತಿರೋದು ಕಾಮಿಡಿ ಕಿಲಾಡಿಗಳ ತಂಡದಿಂದ ಸಂಜು ಬಸಯ್ಯ. ಸರಿಗಮಪ ಟೀಮಿಂದ ಮೊದಲು ಯಾರು ಬರ್ತಿದಾರ ಅಂದ್ರೆ ಸುನೀಲ. ಚಪ್ಪಾಳೆ. ಈಗ ಪೊಸಿಷನ್ ತಗೊಳ್ಳಿ. ಲೇ ಸಂಜು, ಏನ್ ಮಾರೆ ಈಗಲೇ ವೀಲಿಂಗ್ ಮಾಡಕ್ ಹೋಗ್ಬಿಟ್ಟಲ್ಲ? ಕಾರ್ ಓಡಿಸ್ಬೇಕಲ್ಲ, ಕಾರಲ್ಲಿ ವೀಲಿಂಗ್ ಮಾಡಬಾರ್ದು. ಈಗ ನಿಮ್ಮ ಸಮಯ ಶುರುವಾಗ್ತಿದೆ. 1 2 3 ಸ್ಟಾರ್ಟ್. ಕೈ ಯೂಸ್ ಮಾಡೋಂಗಿಲ್ಲ. ಕಾರ್ ಇಡಬಾರ್ದು. ಸಂಜು, ಸಂಜು, ಆದಷ್ಟು ಲೆಫ್ಟ್ ತಗೋ ಗಾಡಿನ. ಕೈ ಇಡುವಂಗಿಲ್ಲ. ಸಂಜು, ನಿಮ್ಮ ಮೌನ ಆಕ್ಸಿಡೆಂಟ್ ಆಗಿದೆ. ಆಕ್ಸಿಡೆಂಟ್.
ಕಮಾನ್ ಬರ್ಲಿ ಬರ್ಲಿ ಸಂಜು ಬಾರೋ. ಕುಡಿಯೋ ಬೇಗ ಕಮಾನ್ ಹೋಗ್ಲಿ ಕುಡಿಯೋ ಸಂಜು ವಾಮಿಟ್ ಆಗ್ತಿದೆ ಅಂತವ್ರಿಗೆ. ಟೈಮ್ ಸ್ಟಾರ್ಟ್ ನೌ. ಸಂಜು ಸೂಪರ್ ನಯನಕ್ಕ ನಿಮ್ಗೆ ಇನ್ನೊಂದು ಆಫರ್ ಕೊಡ್ತಿದ್ದೀವಿ ಅಲ್ಲಿಂದ ನಿಮ್ಗೆ ಇನ್ನೊಂದು ಕುಡಿಬಹುದು ಸಂಜು ಒಂದು ನಯನಕ್ಕೆ ಇನ್ನೊಂದು ಹಾಲು ಕೊಡ್ತೀನಿ ಸಂಜು ದಯಮಾಡಿ ಆಚೆ ಬಂದಿರಿ ನೋ ನೋ ಜಗಳೆಲ್ಲ ನಯನ ಅವರು ಅವ್ರ ಜಾಗವನ್ನ ತಲುಪಿಟ್ರು. ಸುನಿಲ್ ಅವರು ಅವರ ಜಾಗವನ್ನ ಹಾಗೂ ಹೀಗೂ ಮಾಡಿ ತಲುಪಿದ್ರು. ಈಗ ಬನ್ನಿ ಎಲ್ರು ನಿಮ್ ಪೋಡಿಯಂ ಬನ್ನಿ. ಬನ್ನಿ ಸುನಿಲ್. ಬರ್ಬೇಕು ನಮ್ಮ ಕಂಟೆಸ್ಟೆಂಟ್ಗೆ ಜೋರಾದ ಚಪ್ಪಾಳೆ. ನಿಮ್ಮ ಬಾಲ್ಯವನ್ನು ನೆನಪಿಸ್ಲಿಕ್ಕೋಸ್ಕರ ಈ ಹಾಲುಂಡ ತವರು ಆಟ ಆಡಿದ್ರಿ. ಸೊ ನಿಮ್ಗೆ ಏನ್ ಅನ್ನಿಸ್ತು? ಬಾಲ್ಯದಲ್ಲಿ ಈ ತರ ಹಾಲು ಕುಡಿಯಲ್ಲ, ತೊಡಿ ಮೇಲೆ ಮಲಗಿಸಿ ಬಾಯಲ್ಲಿಟ್ಟು ಹಾಕ್ತಾರೆ. ಸುನಿಲ್ ಅವರ ಬನ್ನಿ ಒಂದು ಹಾಲಿದ್ರೆ ಕೊಡಪ್ಪ. ತಾಯಿಗಿಂತ ಮಹಾತಾಯಿ ಸುನಿಲ ನಿನ್ನ ಆಸೆ ನಾನು ಈಡೇರಿಸ್ತಿದ್ದೀನಿ. ಓ ನಿಮ್ಮಗ ಬಂಗಾರಿ ಅಳ್ಬಾರ್ದು ಪುಟ್ಟ, ನಿಂಗ್ ನಾನು ಹಾಲು ಕೊಡ್ತಿದ್ದೀನಲ್ಲ. ಶ್ರೀ ಚಕ್ರಧಾರಿಗೆ ಮಕ್ಕಳ ಹತ್ರ ಹಾಲು ಕುಡಿದಿಲ್ಲ, ಸೆರೆ ಕುಡಿ ಮಕ್ಕಳು. ರಮಣೀಯ ಲಾಲಿ ಶೀ ಇವ ಸುಸ್ಸು ಮಾಡ್ಬಿಟ್ಟ. ತಗೊಂಡ್ ಬನ್ನಿ ಮಗುಗೆ. ಓಕೆ, ಎರಡು ತಂಡದವರು ಬಹಳ ಅದ್ಭುತವಾಗಿ ಆಡಿದ್ರಿ. ಬರ್ಲಿ ಜೋರದ ಚಪ್ಪಾಳೆ ಫಸ್ಟ್ ಆಫ್ ಆಲ್. ಈಗ ಈ ಆಟದಲ್ಲಿ ಯಾರು ವಿನ್ನರು ಯಾರು ಲೂಸರ್ ಅಂತ ನೋಡುವ ಸಮಯ. 3 ಬಾಟಲ್ ನ ಕುಡಿದು ಖಾಲಿ ಮಾಡಿರುವ ಮೊದಲನೇ ತಂಡ ಸರೆಗಮಪದಿಂದ ಸುನಿಲ್ ಮತ್ತು ಇಂಪನ. ಅವ್ರು ಇರೋ ಪಾಯಿಂಟ್ ಹಾಗೆ ಸೇವ್ ಆಗ್ತಿದೆ. ಮತ್ತೆ ನನ್ನ ಕಾಮಿಡಿ ಕಿಲಾಡಿ ತಂಡದಲ್ಲಿ 500 ಪಾಯಿಂಟ್ ಕಟ್ ಆಗ್ತಿದೆ. ಸೊ ನಿಮ್ಮ ಹತ್ರ 2000 ಪಾಯಿಂಟ್ ಸೇವ್ ಆಗ್ತಿದೆ. ಅವ್ರ ಹತ್ರ 2250 ಪಾಯಿಂಟ್ ಹಾಗೆ ಉಳಿತಾ ಇದೆ. ಬರ್ಲಿ ಚಪ್ಪಾಳೆ. ನೀವೀಗ ನಮ್ಮ ಕಾಮಿಡಿ ಕಿಲಾಡಿಕ್ಕಿಂತ 250 ಪಾಯಿಂಟ್ ಜಾಸ್ತಿ ಇದ್ದೀರಿ, ಅಂದ್ರೆ ಸ್ಪರ್ಧೆಯಲ್ಲಿ ಮುಂದೆ ಇದ್ದೀರಿ. ಈ ಸುಸಂದರ್ಭದಲ್ಲಿ ನಿಮ್ಮ ಬಾಯಿಂದ ಹಾಡು ಕೇಳ್ಬೋದು ಒಟ್ಟಿಗೆ? ನೀನೆ ರಾಮ ನೀನೆ ಶ್ಯಾಮ ನೀನೆ ಅಲ್ಲ ನೀನೆ ಯೇಸು ನೀನೆ ಕರ್ಮ ನೀನೆ ಧರ್ಮ ನೀನೆ ಮರ್ಮ ನೀನೆ ಪ್ರೇಮ ನಿಮ್ಮ ಜೀವದ ಮಾಲೀಕ ನಾನು ನಿಮ್ಮ ಪಾಲಿನ ಸೇವಕ ನಾನು ನನಗೇನು ಹೆಸರಿಲ್ಲ ಹೆಸರಲ್ಲಿ ನಾನಿಲ್ಲ ಕಣ ಕಣ ಕಣದೊಳಗೆ ಕುಳಿತಿರುವೆ ಮುಕುಂದ ಮುರಾರೇ
ಮುಕುಂದ ಮುರಾರೇ ಮುಕುಂದ ಮುರಾರೇ ಮುಕುಂದ ಮುರಾರೇ ನೀನೆ ರಾಮ ನೀನೆ ಶ್ಯಾಮ ನೀನೆ ಅಲ್ಲ ನೀನೇ ಎಲ್ಲ. ನಾಲ್ಕನೇ ಸೆಗ್ಮೆಂಟ್ ಬಹಳ ಸಿಂಪಲ್. ಬುಡುಕೆ ನಿಮ್ಮ ಬುಡುಕೆ. ಆಟದ ರೂಲ್ಸ್ ಏನಪ್ಪಾ ಅಂದ್ರೆ, ಈ ಚಂಬಲ್ಲಿ 2 ಡೈಸ್ ಇದೆ, ಕಾಣಿಸ್ತಿದೆ ನಿಮ್ಗೆ? ಓಕೆ, ಈ ಡೈಸ್ ನ ಇದ್ರಲ್ಲಿ ಹಾಕಿ ಅಲ್ಲಾಡಿಸಿ ಈ ತರ ನಾನು ಇಲ್ಲಿ ಹಾಕ್ತೀನಿ. ಈಗ ನಾನು ಸುನಿಲ್ ಅಂತ ಇಟ್ಕೊಳ್ಳಿ, ಸುನಿಲ್ ಪರವಾಗಿ ಎತ್ತದಾಗ ಇಲ್ಲಿ 5 ಮತ್ತು 2 ಬಂತಲ್ವಾ? ಸೊ 7 ಕೌಂಟ್ ಅವನಿಗೆ ಬಂದಿದೆ. 7 ಕೌಂಟ್ ಅವನಿಗೆ ಬಂದು 6 ಕೌಂಟ್ ನಿಮಗ್ ಬಂದ್ರೆ ನೀವು ಗೆದ್ದ ಹಾಗೆ. ಯಾರಿಗೆ ಕೌಂಟ್ ಜಾಸ್ತಿ ಹೋಗುತ್ತೆ ಅವ್ರು ಲೂಸರ್ ಆಗ್ತಾರೆ, ಯಾರಿಗೆ ಕೌಂಟ್ ಕಡಿಮೆ ಬರ್ತಾರೆ ಅವ್ರು ವಿನ್ನರ್ ಆಗ್ತಾರೆ. ಸೊ ಯಾರು ಗೆದ್ದಿರ್ತಾರೋ ಸೋತವ್ರ ಮೇಲೆ ಇಲ್ಲಿ 4 ಬಕೆಟ್ ಅಲ್ಲಿ ಇರುವ ಯಾವ ಐಟಮ್ ಬೇಕಾದ್ರೆ ಅವ್ರ ತಲೆ ಮೇಲೆ ಹಾಕ್ಬಹುದು. ಇದು ಬೆಸ್ಟ್ ಆಫ್ 3 ಇರುತ್ತೆ. ಬೆಸ್ಟ್ ಆಫ್ 3 ಅಲ್ಲಿ 2 ಗೇಮ್ ಯಾರು ಗೆಲ್ತಾರೆ ಅವ್ರು ವಿನ್ನರು, ಯಾರು 1 ಗೆಲ್ತಾರೆ ಅವರು ಲೂಸರ್. ಓಕೆ, ಈಗ ನಾವು ಬುಡುಬುಡುಕೆ ನಿಮ್ಮ ಬುಡುಕೆ ಆಟ ಶುರು ಮಾಡೋದಕ್ಕಿಂತ ಮುಂಚೆ ಕಾಮಿಡಿ ಕಿಲಾಡಿಯಿಂದ ಬರ್ತಾ ಇದ್ದಾರೆ ಸಂಜು ಬಸಯ್ಯ. ಸರಿಗಪ್ಪ ಟೀಮ್ ಇಂದ ಇಂಪನ ಅವರು ಬರ್ತಿದ್ದಾರೆ. ಈಗ ಆಟ ಶುರುವಾಗ್ತಿದೆ. ಬುಡುಬುಡುಕೆ ನಿಮ್ಮ ಬುಡುಕೆ. ಬುಡುಕೆ ಯಾರ ಬುಡಕ್ಕೆ ರಿವೀಲ್ ಮಾಡಿ ಸೂರಜ್. ಬುಡುಕೆ ಯಾರ ಬುಡಕ್ಕೆ. ವಾವ್, ಟೋಟಲ್ 9 ಕೌಂಟು ಇವ್ರಿಗೆ ಹೋಗುತ್ತೆ. ಇದಕ್ಕಿಂತ ಹೆಚ್ಚು ಕೌಂಟು ನಮ್ಮ ಸಂಜುಗ್ ಬಿದ್ರೆ ಇವನು ಸೋಲ್ತಾನೆ. ಓಕೆ, ಇಷ್ಟೇ ಆಟ. ಬುಡುಕೆ ಯಾರ ಬುಡಕ್ಕೆ. ಸೊ ಈ ಆಟದಲ್ಲಿ ಅವರು ಸೋತಿದ್ದಾರೆ. ಹಳ್ಳಕ್ಕೆ ಬಿತ್ತು 9 ತೋಳ ಹಳ್ಳಕ್ಕೆ ಬಿತ್ತು. ಹಳ್ಳಕ್ಕೆ ಬಿದ್ದ ತೋಳದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಮತ್ತೆ ಯಾವ್ದು ಹಾಕ್ತಿದ್ರಲ್ಲ 4ರಲ್ಲಿ? ಬೇಬಿ ಸೊಪ್ಪು ಹಾಕ್ತೀನಿ. ಸಂಜು ನಾನು ರೆಡಿ ಇದ್ದೀನಿ, ನಾನು ಹಾಕ್ತೀನಿ ಕಣೋ ಪ್ಲೀಸ್. ಬಾ, ನೀನ್ ಹಾಕ ಬಾ. ಸಾರಿ ಇಂಪನ, ಇದು ಕಲ್ಸಕ್ ನನಗೆ ಒಂಥರ ಅಸಹ್ಯ ಆಗ್ತಿದೆ. ಓಕೆ, 2 ಸುತ್ತು ಶುರು ಮಾಡೋಣ. ಬುಡುಬುಡಿಕೆ ನಿಮ್ಮ ಬುಡುಕೆ ಆಟದಲ್ಲಿ ಸಂಜು ಬಸಯ್ಯ ಪರವಾಗಿ ನಾನು ಹಾಕ್ತಾ ಇದ್ದೀನಿ ಫಸ್ಟ್ ಡೈಸ್. ನೋಡೋಣ. ಬುಡುಕೆ ನಿಮ್ಮ ಬುಡುಕೆ. ಬೆಸ್ಟ್ ಆಫ್ 3 ಅಲ್ಲಿ 1 ಆಟ ಗೆದ್ದಿದ್ದಾರೆ. ಈಗ ನೋಡೋಣ. ಈಗ ಸಂಜು ಬಸಯ್ಯ ಅವರ ಕೌಂಟು 5 ಮತ್ತು 3 ಅಂದ್ರೆ ಟೋಟಲ್ 8 ಕೌಂಟ್ ಇವ್ರಿಗೆ ಬರ್ತಾ ಇದೆ. ಸಂಜು ಅವರೇ ರೆಡಿಯಾಗಿ. ಇಂಪನವ್ರ ಪರವಾಗಿ ನಾನು ಹಾಕ್ತೀನಿ. ಬುಡುಕೆ ಯಾರ ಬುಡಕ್ಕೆ. ಬುಡುಕೆ ಯಾರ ಬುಡಕ್ಕೆ. 5, 2, 7. ಇಂಪನ ವಿನ್ ಆಗ್ತಾರೆ. ಇದರಲ್ಲಿ ಸಂಜು ಬಸಯ್ಯ ಸೋಲ್ತಾರೆ. ಅದಕ್ಕಿಂತ ಹೆಚ್ಚಾಗಿ ಅವ್ನು ರೆಡಿ, ಟೈಮ್ ಸ್ಟಾರ್ಟ್ ನೌ. ಹಂಗೆ ಕಳಕ್ ಬಂದು ಡ್ಯಾನ್ಸ್ ಮಾಡಿ ನೋಡ ಅದ್ ಹೆಂಗ್ ಮಾಡ್ತಿಂತ. ಬರ್ಲಿ ಮ್ಯೂಸಿಕ್. ಏ ಹುಡುಗಿ ಯಾಕೆ ಹಿಂಗಾರ್ತಿ, ಮಾತಲ್ಲೇ ಮಳ್ಳ ಮಾಡ್ತಿ, ವರ್ಷಾತು ಹಿಂಗಾರ್ತಿ ಸಿಗವಲ್ಲಿ ಕೈಗೆ. ಓಕೆ, ಬೆಸ್ಟ್ ಆಫ್ 3 ಅಲ್ಲಿ 3ನೇ ರೌಂಡ್ ಹೋಗ್ತಾ ಇದೀವಿ. ಎಲ್ರು ಹೇಳಿ ಜೋರಾಗಿ.
ಬುಡುಕೆ ಯಾರು ಬುಡುಕೆ ಓ! So, 9 ಪಾಯಿಂಟ್. ಈಗಲೂ ಕಾಲ ಮಿಂಚಲ್ಲ. ಈಗ ಬುಡುಕೆ ಯಾರ್ ಬುಡುಕೆ ನಾವು ಇಂಪನ್ ಹತ್ರ ಹೋಗ್ತಿದೀವಿ. 10 ಬಂದ್ರೆ ಸಂಜೀವ್ ಅವರೇ ವಾವ್ ನೀವು ಗೆದ್ದಂಗೆ. ಬುಡುಕೆ ಯಾರ ಬುಡುಕೆ? ಟಾನ್ ಟಡಾಯ್. ವಾ! 1 ಪಾಯಿಂಟ್ ಅಲ್ಲಿ ನಮ್ಮ ಸಂಜು ಬಸಾಯಿ ಅವರು ಸೋತಿದ್ದಾರೆ. ಬರೀ ಒಂದೇ 1 ಪಾಯಿಂಟ್ ಅಲ್ಲಿ. ಹೇಳಿ ಇಂಪನ್ ಅವರೇ, ಈಗ ಈ 2 ಬಕೆಟ್ ಅಲ್ಲಿ ಯಾವ್ದನ್ನ ಆಯ್ಕೆ ಮಾಡ್ಕೋತೀರಿ? ವಾಟರ್ಮೆಲನ್. ಇಂಪನ್ ಅವರೇ ಇನ್ನೊಂದು ಬಕೆಟ್ ಉಳಿದಿದೆ. ಬೇಕಿದ್ರೆ ಅದನ್ನು ಸಂಜು ಸಂಜು ಮೇಲೆ ಹಾಕ್ಬೋದು. ಹಾಕ್ಬೋದು. ಅವ್ರು ಬಾದಾಮಿ ಹಾಳಾಗೋಯ್ತು. ಇವತ್ತಿನ ನಮ್ಮ ಎಕ್ಸೋ ಯಾರಿಗುಂಟು ಯಾರಿಗಿಲ್ಲ ಕಾರ್ಯಕ್ರಮದಲ್ಲಿ 4 ರೌಂಡ್ ಅಲ್ಲಿ 2 ತಂಡಗಳು ಮಸ್ತ್ ಮಜವಾಗಿ ಆಡಿದ್ದಾರೆ. ಈಗ ಯಾರು ಗೆದ್ದಿದ್ದಾರೆ ಯಾರು ಸೋತಿದ್ದಾರೆ ಅಂತ ಅನೌನ್ಸ್ ಮಾಡೋ ಸಮಯ. ನಾವು ಕೊಟ್ಟಿರೋ 3000 ಪಾಯಿಂಟ್ ಅಲ್ಲಿ 2250 ಪಾಯಿಂಟ್ ಉಳಿಸ್ಕೊಂಡು ವಿನ್ನರ್ ಆಗಿದೆ ಸರಿಗಮಪ ತಂಡ. ಸೊ ಈಗ ನಮ್ಮ ಕಾಮಿಡಿ ಕಿಲಾಡಿ ತಂಡದವರು 4 ಆಟದಲ್ಲಿ ಸಖತ್ತಾಗಿ ಆಡಿ ತಮ್ಮ ಪಾಯಿಂಟ್ 1500 ಉಳಿಸ್ಕೊಂಡಿದ್ದಾರೆ. ಬರ್ಲಿ ಚಪ್ಪಾಳೆ. ಇವತ್ತಿನ ನಮ್ಮ ಎಪಿಸೋಡ್ ಅಲ್ಲಿ ವಿನ್ನರ್ ಆಗಿರುವ ಸರಿಗಮಪ ತಂಡಕ್ಕೆ ಹೋಗ್ತಾ ಇದೆ 5000 ರೂಪಾಯಿ ಬೆಲೆ ಬಾಳುವ ಸುಗ್ನಾ ಸಿಲ್ಕ್ ಗಿಫ್ಟ್. ಓಕೆ, ಅದೇ ತರ ನಮ್ಮ ಕಾಮಿಡಿ ಕಿಲಾಡಿ ತಂಡದವರು ಸ್ಪೋರ್ಟಿವ್ ಆಗಿ ತಗೊಂಡು ಆಡಿದ್ದಾರೆ. ಅವ್ರಿಗೂ ಕೂಡ ಸುಗುಣಾ ಸಿಲ್ಕ್ಸ್ ಅವ್ರ ಕಡೆಯಿಂದ 3000 ರೂಪಾಯಿ ಬೆಲೆ ಬಾಳುವ ಗಿಫ್ಟ್ ಹೋಗ್ತಾ ಇದೆ. ಇಡೀ ಸಂಚಿಕೆಯಲ್ಲಿ ಸ್ಪೋರ್ಟಿವ್ ಆಗಿ ತಗೊಂಡು ಮಸ್ತ್ ಮಜವಾಗಿ ಆಡಿ ಇಡೀ ಶೋ ಅಲ್ಲಿ ಎಂಟರ್ಟೈನ್ಮೆಂಟ್ ಕೊಟ್ಟವರಿಗೆ ಒಬ್ಬರಿಗೆ ಈ ನಮ್ಮ ಸ್ಪೆಷಲ್ ಗಿಫ್ಟ್ ಹ್ಯಾಂಪರ್ ಹೋಗುತ್ತೆ. ಅದು ನಮ್ಮ ಎಕ್ಸೋ ಕಡೆಯಿಂದ ಗಿಫ್ಟ್ ಹ್ಯಾಂಪರ್ ಹೋಗ್ತಾ ಇದೆ ನಮ್ಮ ಸಂಜು ಬಸಾಯಿ ಅವರಿಗೆ. ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಾರೆ. ಸೊ ಜೋರದ ಚಪ್ಪಾಳೆ ಬರಲಿ. ಇದು ಜನ ಮೆಚ್ಚಿದ ಶೋ ಎಕ್ಸೋ ಯಾರಿಗುಂಟು ಯಾರಿಗಿಲ್ಲ.